ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಇರಾ ಚಾನಲ್. ಈ ವಿಡಿಯೋ ನಿಮಗೆ ಬಂದಿದೆ ಅಂದರೆ ಅದಕ್ಕೆ ಖಂಡಿತ ಒಂದು ರೀಸನ್ ಇದ್ದೇ ಇರುತ್ತೆ. ನೀವು ಈ ವಿಡಿಯೋವನ್ನು ಸುಮ್ಮನೆ ನೋಡ್ತಾ ಇಲ್ಲ, ಯೂನಿವರ್ಸ್ ನಿಮಗೆ ಒಂದು ಸಂದೇಶವನ್ನು, ಸೂಚನೆಯನ್ನು ಕೊಡಲಿಕ್ಕೆ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತಂದಿದೆ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಏನಾದರೂ ಬ್ಲಾಕ್ ಆಗಿದೆ ಅಂತ ಅನ್ನಿಸ್ತಿದೆಯಾ? ಎಲ್ಲದೂ ಕೂಡ ಸರಿಯಾಗಿ ಹೋಗ್ತಾ ಇಲ್ಲ, ಸಡನ್ನಾಗಿ ಏನೋ ಒಂದು ಅಡ್ಡಿ ಬರ್ತಿದೆ, ಒಂದು ಸ್ಟಕ್ ಎನರ್ಜಿ, ಸ್ಟ್ಯಾಗ್ನೆಂಟ್ ಎನರ್ಜಿ ಕಾಣಿಸ್ತಾ ಇದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಈ ಒಂದು ವಿಡಿಯೋ ಖಂಡಿತ ನಿಮಗಾಗಿನೇ. ನೀವು ಯೋಚನೆ ಮಾಡ್ತಿರ್ತೀರ, ನಾನು ತಪ್ಪೇ ಮಾಡಲಿಲ್ಲ, ಆದರೆ ಯಾಕೆ ನನಗೆ ಮಾತ್ರ ಇಷ್ಟೊಂದು ಸಮಸ್ಯೆ ಅಂತ. ಖಂಡಿತ ಇದೊಂದು ಲಕ್ಗೆ ಸಂಬಂಧಪಟ್ಟಿರೋ ಇಶ್ಯೂ ಅಲ್ಲ. ಯಾರೋ ನಿಮ್ಮ ಹಿಂದೆ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಿಮ್ಮ ಶತ್ರು ಏನು ಮಾಡ್ತಿದ್ದಾನೆ ಅನ್ನೋ ಸತ್ಯ ರಿವೀಲ್ ಆಗ್ತಾ ಇದೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ಇದನ್ನು ರಿಸೀವ್ ಮಾಡಿ. ಇಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾಕಂದರೆ ಈ ರೀತಿಯ ಎನರ್ಜಿ ಇನ್ನಷ್ಟು ಜನರಿಗೆ ತಲುಪೋದು ತುಂಬಾ ಮುಖ್ಯ. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವರನ್ನು ನೆನೆಸಿ ಅಥವಾ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೋಬಹುದು. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಶತ್ರು ಏನು ಮಾಡ್ತಿದ್ದಾರೆ ಅನ್ನೋ ಸತ್ಯವನ್ನು ತೋರಿಸ್ಲಿಕ್ಕೆ ಕೇಳ್ಕೊಳ್ಳಿ. ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಶತ್ರು ನಿಮಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಿಲ್ಲ, ಆದರೆ ದೂರದಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಅವರು ನಿಮ್ಮ ಸಕ್ಸಸ್ ಆಗಿರ್ಬೋದು, ನಿಮ್ಮ ಗ್ರೋತ್ ಆಗಿರ್ಬೋದು, ನೀವು ಸಿಂಗಲಾಗಿ ಸ್ಟ್ರಾಂಗ್ ಇರೋದನ್ನು ನೋಡಿ ಡಿಸ್ಟರ್ಬ್ ಕೂಡ ಆಗಿದ್ದಾರೆ. ನೀವು ಇಂಡಿಪೆಂಡೆಂಟ್, ಸೆಲ್ಫ್ ಮೇಡ್, ನಿಮ್ಮ ಓನ್ ಎನರ್ಜಿನಲ್ಲಿ ಶೈನ್ ಆಗ್ತಾ ಇರೋಂಥ ವ್ಯಕ್ತಿ ಅಂತ ಕಾಣಿಸ್ತಿದೆ. ಅದನ್ನು ನೋಡಿ ನಿಮ್ಮ ಶತ್ರು ಜಲಸ್ ಆಗಿ ಫೀಲ್ ಆಗ್ತಾ ಇದ್ದಾರೆ. ಅವರು ನಿಮ್ಮ ಲೈಫ್ ಸ್ಟೈಲ್ನ ಖಂಡಿತ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮ ಮೂವ್ಸ್ನೆಲ್ಲ ಟ್ರ್ಯಾಕ್ ಮಾಡ್ತಿದ್ದಾರೆ. ಆದರೆ ಏನಂದರೆ ಅವ್ರಿಗೆ ಡೈರೆಕ್ಟಾಗಿ ನಿಮ್ಮನ್ನು ಅಟ್ಯಾಕ್ ಮಾಡುವಷ್ಟು ಧೈರ್ಯ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಇದ್ದಾರೆ. ಇನ್ನೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ, ನಿಮ್ಮ ಪವರ್ ಏನಿದೆ, ನಿಮ್ಮ ಸೈಲೆನ್ಸ್ ಆಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ನೀವು ಹೇಗಿದ್ದೀರೋ ಹಾಗೆ ಖಂಡಿತ ಕಂಟಿನ್ಯೂ ಮಾಡಿದರೆ ಯಾರೂ ನಿಮ್ಮ ಲೆವೆಲ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಶತ್ರು ಆ್ಯಕ್ಚುಲಿ ನಿಮ್ಮಂತೆ ಆಗಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವರಿಗೆ ಅಷ್ಟೊಂದು ಶಕ್ತಿ ಇಲ್ಲದೆ ಇರೋದ್ರಿಂದ, ಟ್ಯಾಲೆಂಟ್ ಕೂಡ ಇಲ್ಲದೆ ಇರೋದ್ರಿಂದ ನಿಮ್ಮ ಲೆವೆಲ್ಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅವರನ್ನು ನಿಮ್ಮ ಲೆವೆಲ್ಗೆ ಬರೋದಕ್ಕೆ ಬಿಡಬಾರ್ದು. ನಿಮ್ಮ ಒಂದು ಶಕ್ತಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದಾದರೆ ಖಂಡಿತ ನೀವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬಹುದು. ಇದರಲ್ಲಿ ಕ್ರಿಸ್ಟಲ್ ಪರಿಹಾರಗಳು ಯಾವುದು ಅಂತ ನೋಡೋದಾದರೆ ಸಿಟ್ರೈನನ್ನು ಯೂಸ್ ಮಾಡ್ಬೋದು. ನಿಮಗೆ ಸಕ್ಸಸ್ ಮತ್ತು ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಟೈಗರ್ ಐ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು ನಿಮ್ಮ ಒಂದು ಸ್ಟ್ರೆಂತನ್ನು ಜಾಸ್ತಿ ಮಾಡುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ನಿಮ್ಮ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ. ನೀವು ಶೈನ್ ಆಗ್ತಾ ಇರೋದು ಅವರ ಬಿಗ್ಗೆಸ್ಟ್ ಪನಿಷ್ಮೆಂಟ್ ಅನ್ನೋ ರೀತಿ ಅವರು ಖಂಡಿತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಶಕ್ತಿಯನ್ನು ನೀವು ಹೆಚ್ಚಿಸ್ಕೋಬೇಕಾದ್ರೆ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬೇಕಾಗಿರುತ್ತೆ, ನೀವು ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ಎಲ್ಲ ಕ್ರಿಸ್ಟಲ್ಸು ಸಿಗುತ್ತೆ. ಎಲ್ಲದು ಕೂಡ ಹೈ ಕ್ವಾಲಿಟಿ AAA ಗ್ರೇಡ್ ಆಗಿರುವಂಥದ್ದೇ, ಲ್ಯಾಬ್ ಟೆಸ್ಟೆಡ್ ಕೂಡ ಆಗಿರುತ್ತೆ. ಈ ಒಂದು ಕ್ರಿಸ್ಟಲ್ಸನ್ನು ನೀವು ಯೂಸ್ ಮಾಡೋದ್ರಿಂದ ಕ್ರಿಸ್ಟಲ್ಸು ಪ್ಯೂರ್ ಎನರ್ಜಿ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ಏಂಜಲ್ ಹೀಲಿಂಗ್, ಸ್ಪಿರಿಚುವಲ್ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್, ಈ ರೀತಿ ಸೆಷನ್ಗಳು, ಸೌಲಭ್ಯಗಳು ಕೂಡ ಸಿಗುತ್ತೆ. ನೀವು ಬೇಕಾದರೆ ಅಪಾಯಿಂಟ್ಮೆಂಟ್ ಕೂಡ ತಗೋಬಹುದು. ನಾವು ಆನ್ಲೈನಲ್ಲಿ ವಿಡಿಯೋ ಕಾಲ್ ಮೂಲಕ ನಿಮಗೆ ಹೀಲಿಂಗನ್ನು ಮಾಡಿಕೊಡ್ತೇವೆ. ನೀವು ಯಾವೆಲ್ಲ ಸಮಸ್ಯೆಗಳಿಗೆ ಹೀಲಿಂಗ್ ತೆಗೆದುಕೊಳ್ಬೋದು ಅಂತ ನೋಡೋದಾದರೆ, ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು, ಫಿನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹೀಲಿಂಗ್ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಮಕ್ಕಳಿಗೂ ಕೂಡ ಹೀಲಿಂಗ್ ತಗೋಬಹುದು. ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುತ್ತೆ, ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಮಾಡುತ್ತೆ. ಆ್ಯಂಗರ್ ಇಶ್ಯೂಸ್, ತುಂಬ ಕೋಪ ಮಾಡಿಕೊಳ್ಳುವಂಥದ್ದು, ತುಂಬ ಹಠ ಮಾಡುವಂಥ ಮಕ್ಕಳು ಯಾರಿರ್ತಾರೆ ಅವರಿಗೆ, ಅಷ್ಟೇ ಅಲ್ಲದೆ ಹೈಪರ್ ಬಿಹೇವಿಯರ್ ಇರ್ತಾರೆ ಕೆಲವು ಮಕ್ಕಳು, ಅವರಿಗೂ ಕೂಡ ನೀವು ಹೀಲಿಂಗ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ನಿಮಗೆ ಪಾಸಿಟಿವ್ ರಿಸಲ್ಟ್ ಕಾಣುತ್ತೆ. ಒಂದು 3 ಸೆಷನ್ ಆದಮೇಲೆ ನಿಮಗೆ ಎಫೆಕ್ಟ್ ಕೂಡ ಗೊತ್ತಾಗ್ತಾ ಹೋಗುತ್ತೆ. ರೆಗ್ಯುಲರಾಗಿ ಹೀಲಿಂಗ್ ತಗೊಳ್ಳೋದ್ರಿಂದ ನಿಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗಿರುತ್ತೆ, ಎನರ್ಜಿ ಬ್ಯಾಲೆನ್ಸ್ ಕೂಡ ಆಗುತ್ತೆ, ಲೈಫ್ನಲ್ಲಿ ಕ್ಲಾರಿಟಿ ಕೂಡ ಬರುತ್ತೆ. ನೀವು ಕೂಡ ಹೀಲಿಂಗ್ ಸೆಷನನ್ನು ತಗೋಬಹುದು. ಸ್ಕ್ರೀನಲ್ಲಿ ಕಾಣ್ತಾ ಇರೋ ಒಂದು ಬ್ರೇಸ್ಲೆಟ್ಗಳನ್ನು ನಾವು ಯಾವೆಲ್ಲ ಸಮಸ್ಯೆಗಳಿಗೆ ಬಳಸಬಹುದು ಅಂತ ನೋಡೋದಾದರೆ,
ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ತಲೆನೋವಿಂದ ಬಳಲ್ತಾ ಇರ್ತಾರೆ, ಮೈಗ್ರೇನ್ ಇರುತ್ತೆ, ಕಣ್ಣಿನ ಸಮಸ್ಯೆಗಳು, PCOD ಸಮಸ್ಯೆಗಳು, ವೆಯ್ಟ್ ಲಾಸ್ ಆಗೋದಕ್ಕೆ, ವೆಯ್ಟ್ ಗೇನ್ ಆಗೋದಕ್ಕೆ, ಈ ರೀತಿ ತುಂಬ ಸಮಸ್ಯೆಗಳಿಗೆ ನಾವು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಉಪಯೋಗ ಮಾಡಬಹುದು. ಇಲ್ಲಿ ಕಾಣ್ತಾ ಇರುವಂಥದ್ದು ನಿಮ್ಮ ರಕ್ಷಣೆಗಾಗಿ ಇರುವಂತಹ ಒಂದು ಬ್ರೇಸ್ಲೆಟ್. ನಿಮ್ಮ ಮೇಲೆ ಯಾರದೇ ಒಂದು ಕೆಟ್ಟ ದೃಷ್ಟಿ ಬೀಳದೇ ಇರೋ ರೀತಿ ಮತ್ತು ಯಾವುದೇ ಒಂದು ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮೇಲೆ ಪ್ರಯೋಗ ಆಗದೇ ಇರೋ ರೀತಿ ಈ ಒಂದು ಟ್ರಿಪಲ್ ಪ್ರೊಟೆಕ್ಷನ್ ಇಂದ ಮಾಡಿರುವಂತಹ ಒಂದು ಬ್ರೇಸ್ಲೆಟ್ ನಿಮ್ಮನ್ನು ಕಾಪಾಡುತ್ತೆ. ಯಾವುದೇ ಒಂದು ನೆಗೆಟಿವ್ ಎನರ್ಜಿ, ನಿಮಗೆ ಯಾವುದೇ ಒಂದು ಕೆಟ್ಟ ಒಂದು ಪ್ರಭಾವ ನಿಮ್ಮ ದೇಹದ ಮೇಲಾಗಿರ್ಬೋದು, ನಿಮ್ಮ ಜೀವನದ ಮೇಲಾಗಿರ್ಬೋದು ಬೀಳದೇ ಇರೋ ರೀತಿ ಈ ಒಂದು ಟ್ರಿಪಲ್ ಪ್ರೊಟೆಕ್ಷನ್ ಬ್ರೇಸ್ಲೆಟ್ ನಿಮ್ಮನ್ನು ಕಾಪಾಡುತ್ತೆ. ಅದಷ್ಟೇ ಅಲ್ಲದೆ ಫೈನಾನ್ಷಿಯಲ್ ಇಶ್ಯೂಸ್ ಯಾರಿಗಿರುತ್ತೆ, ಸಾಲದ ಸಮಸ್ಯೆ, ಹಣದ ಅಡಚಣೆ ಆಗಿರುವಂಥದ್ದು, ಇನ್ಕಮ್ ಬರ್ತಾ ಇರುತ್ತೆ ಆದರೆ ನಿಲ್ಲೋದೇ ಇಲ್ಲ, ಈ ರೀತಿ ಸಮಸ್ಯೆಗಳು ಕೂಡ ನೀವು ಸ್ಪೆಷಲ್ ಕ್ರಿಸ್ಟಲ್ಸ್ ಬ್ರೇಸ್ಲೆಟನ್ನು ತೊಗೋಬೋದಾಗಿರುತ್ತೆ. ಮತ್ತು ಮಕ್ಕಳಿಗೆ ಎಸ್ಪೆಷಲಿ ಎಜುಕೇಷನಲ್ಲಿ ಸಕ್ಸಸ್ ಆಗೋದಕ್ಕೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ, ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗೋದಕ್ಕೆ, ಕೆಲವು ಮಕ್ಕಳಿಗೆ ತುಂಬ ಕೋಪ ಬರ್ತಿರುತ್ತೆ, ತುಂಬ ಹಠ ಮಾಡ್ತಿರ್ತಾರೆ, ತುಂಬ ಕಿರ್ಚೋದು ಗಲಾಟೆ ಮಾಡೋದು ಮಾಡ್ತಿರ್ತಾರೆ. ಈ ರೀತಿ ಎಲ್ಲ ಒಂದು ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ಕೂಡ ಕಸ್ಟಮೈಸ್ ಆಗಿರೋ ಬ್ರೇಸ್ಲೆಟನ್ನು ನಮ್ಮ ಕಡೆಯಿಂದ ನೀವು ತಗೋಬಹುದು. ಮತ್ತು ರಿಲೇಷನ್ಶಿಪ್ ಇಶ್ಯೂಸ್ ಅಂದರೆ ಲವನ್ನು ಅಟ್ರಾಕ್ಟ್ ಮಾಡಲಿಕ್ಕೆ, ಆಲ್ರೆಡಿ ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಮಧ್ಯೆ ಒಂದು ಜಗಳ ಆಗ್ತಿರುತ್ತೆ ಫ್ರೀಕ್ವೆಂಟಾಗಿ, ಇದೆಲ್ಲದನ್ನು ಕಡಿಮೆ ಮಾಡಿ ನಿಮ್ಮ ಒಂದು ಬಾಂಡಿಂಗನ್ನು ಸ್ಟ್ರಾಂಗ್ ಮಾಡೋದಕ್ಕೆ, ನಿಮ್ಮ ಒಂದು ನಂಬಿಕೆ ಏನಿರುತ್ತೆ ಅದೆಲ್ಲದನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಎಲ್ಲದಕ್ಕೂ ಕೂಡ ನಾವು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಒಂದು ಪವರ್ಫುಲ್ ಸಪೋರ್ಟ್ ನಿಮಗೆ ಸಿಗುತ್ತೆ. ಪ್ರತಿಯೊಂದಿಗೂ ಸಮಸ್ಯೆಗೂ ಕೂಡ ನಮ್ಮ ಕಡೆ ಕ್ರಿಸ್ಟಲ್ ಬ್ರೇಸ್ಲೆಟಿಂದ ನೀವು ಪರಿಹಾರಗಳನ್ನು ಪಡ್ಕೊಳ್ಬಹುದು. ಇಲ್ಲಿ ಕಾಣ್ತಿರುವಂಥದ್ದು ಸಮೃದ್ಧಿಯ ಸಂಕೇತವಾಗಿರುವ ಒಂದು ಕ್ರಿಸ್ಟಲ್ಸು. ನೀವು ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲದೂ ಕೂಡ ಸಮೃದ್ಧಿಯಾಗಿರುತ್ತೆ. ಅದು ಹಣ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಎಲ್ಲದೂ ಕೂಡ ಅಭಿವೃದ್ಧಿ ಆಗುತ್ತೆ. ಮತ್ತು ಇಲ್ಲಿ ಕಾಣ್ತಿರೋ ಇನ್ನೊಂದು ಬ್ರೇಸ್ಲೆಟ್ ಏನಿದೆ, ಇದು ಕಂಪ್ಲೀಟಾಗಿ ಎಲ್ಲ ಒಂದು ಪ್ರೊಟೆಕ್ಷನನ್ನು ಕೊಡೋಕ್ಕೆ, ಎಲ್ಲ ಒಂದು ವಿಷಯದಲ್ಲೂ ನಿಮಗೆ ಪ್ರೊಟೆಕ್ಷನನ್ನು ಕೊಡಲಿಕ್ಕೆ ಅಂತ ಮಾಡಿರುವಂಥದ್ದು. ಇದರಲ್ಲಿ 7 ಚಕ್ರ ರಿಲೇಟೆಡ್ ಆಗಿರೋ ಒಂದು ಕ್ರಿಸ್ಟಲ್ಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ರಾಶಿ, ನಕ್ಷತ್ರ, ಲಗ್ನ ಪ್ರಕಾರ, ನ್ಯೂಮರಾಲಜಿನಲ್ಲಿ ಬರುವ ಒಂದು ಲೈಫ್ ಪಾತ್, ಡೆಸ್ಟಿನಿ ನಂಬರ್ ಈ ರೀತಿ ಬರುತ್ತೆ ಇದರಲ್ಲಿಂದ ಕೂಡ. ಮತ್ತು ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ಕಾರ್ಮಿಕ್ ನಂಬರ್, ಮಾಸ್ಟರ್ ನಂಬರ್ ಅಂತ ಬರುತ್ತೆ. ಇದು ಕೂಡ ನಿಮ್ಮ ಜೀವನದಲ್ಲಿ ತುಂಬ ತೊಂದರೆಗಳನ್ನು ಕೊಡ್ತಿರುತ್ತೆ. ಬೈ ಬರ್ತ್ ಕೆಲವರು ಕಾರ್ಮಿಕ್ ನಂಬರಲ್ಲಿ ಹುಟ್ಟಿರ್ತಾರೆ, ಅವರ ಹೆಸರಲ್ಲಿ ಕಾರ್ಮಿಕ್ ಇರುತ್ತೆ. ಈ ರೀತಿ ಇದ್ದಾಗ ಅವರು ತುಂಬ ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ. ಏನೇ ಮಾಡಿದ್ರೂ ಅವರಿಗೆ ತೊಂದರೆಗಳು ಸರಿ ಹೋಗೋದಿಲ್ಲ. ಈ ರೀತಿ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಬಹಳಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇದಿಷ್ಟನ್ನು ಕಂಬೈನ್ ಮಾಡಿ ಪವರ್ಫುಲ್ ಆಗಿರೋ ಒಂದು ಬ್ರೇಸ್ಲೆಟನ್ನು ನಮ್ಮ ಕಡೆಯಿಂದ ನಾವು ಕಸ್ಟಮೈಸ್ ಆಗಿ ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಬೇಕಾಗಿದೆ ಅವರು ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರನ್ನು ಸಂಪರ್ಕ ಮಾಡಬಹುದು. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಒಂದು ಕಾರ್ಡ್ ತುಂಬ ಸಟಲ್ ಎನರ್ಜಿ ತೋರಿಸ್ತಾ ಇದೆ, ಅಂದರೆ ಸೂಕ್ಷ್ಮವಾದ ಒಂದು ಶಕ್ತಿಯನ್ನು ತೋರಿಸ್ತಾ ಇದೆ. ನಿಮ್ಮ ಶತ್ರು ಅಗ್ರೆಸಿವ್ ಆಗಿ ಏನೂ ಮಾಡ್ತಿಲ್ಲ, ಆದರೆ ಎಮೋಷ್ನಲ್ ಲೆವೆಲಲ್ಲಿ ನಿಮ್ಮ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇದು ಎಮೋಷನ್ಸ್, ಇಂಟ್ಯೂಷನ್, ಫೀಲಿಂಗ್ಸ್ ಅಂತ ಅರ್ಥ. ಅದರರ್ಥ ಅವರು ನಿಮ್ಮ ಮೈಂಡ್ ಮೇಲೆ ಎಮೋಷ್ನಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವನು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಂಡೈರೆಕ್ಟಾಗಿ ಗಿಲ್ಟ್ ಫೀಲ್ ಆಗೋ ರೀತಿ ಮಾಡ್ತಿದ್ದಾರೆ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ನೀವು ತುಂಬ ಓವರ್ ಥಿಂಕ್ ಮಾಡೋ ರೀತಿ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇದು ಒಬ್ಬ ಪರ್ಸನ್ ಆಗಿರೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ, ಯಾಕೆಂದರೆ ಎಮೋಷ್ನಲ್ ಅಕ್ಸೆಸ್ ಇದ್ದಾಗ ಮಾತ್ರ ಈ ಒಂದು ಎನರ್ಜಿ ಆಗುತ್ತೆ. ಆದರೆ ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಏನಪ್ಪ ಅಂದರೆ, ನಿಮ್ಮ ಇಂಟ್ಯೂಷನ್ ಆಲ್ರೆಡಿ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮ ಒಳಗಡೆ ಇರೋ ಒಂದು ಫೀಲಿಂಗ್ ಏನಿದೆ, ಏನೋ ಸರಿ ಇಲ್ಲ ಅಂತ, ಅದನ್ನು ಖಂಡಿತ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಯೋಚನೆ ಮಾಡ್ತಾ ಇರುವಂಥದ್ದು ಖಂಡಿತ ಕರೆಕ್ಟಾಗೇ ಇದೆ. ನಿಮ್ಮ ಶತ್ರು ನಿಮ್ಮನ್ನು ಎಮೋಷ್ನಲಿ ಲೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ ನೀವು ಕ್ರಿಸ್ಟಲ್ಸಲ್ಲಿ ಪರಿಹಾರ ತಗೋಬಹುದು. ಮೂನ್ ಸ್ಟೋನ್ ಯೂಸ್ ಮಾಡೋದ್ರಿಂದ ಎಮೋಷ್ನಲ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ಇಂಟ್ಯೂಷನ್ ಸ್ಟ್ರಾಂಗ್ ಆಗಿರುತ್ತೆ. ಅಮೆಥೈಸ್ಟ್ ಕೂಡ ನೀವು ಯೂಸ್ ಮಾಡ್ಬೋದು, ನೆಗೆಟಿವ್ ಎನರ್ಜಿಯಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ರೋಸ್ ಕ್ವಾರ್ಟ್ಸ್ ಹಾಕ್ಕೊಳ್ಳೋದ್ರಿಂದ ಹಾರ್ಟ್ ಹೀಲಿಂಗ್ ಮತ್ತು ಕಾಮ್ನೆಸ್ಸನ್ನು ಕೊಡುತ್ತೆ. ನಿಮ್ಮ ಹಾರ್ಟ್ ಪ್ಯೂರ್ ಆಗಿರೋವರೆಗೂ ಯಾರೂ ನಿಮಗೆ ಎಮೋಷ್ನಲಿ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದಷ್ಟು ಧೈರ್ಯವಾಗಿರಿ. ಯಾವುದೇ ಒಂದು ಎಮೋಷನ್ಸನ್ನು ಮೈಂಡಲ್ಲಿ ಇಟ್ಕೊಂಡು ಕೊರಗಲಿಕ್ಕೆ ಹೋಗಬೇಡಿ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ
ನಿಮ್ಮ ಶತ್ರು ನಿಮ್ಮ ಸಂತೋಷವನ್ನು ನೋಡಿ ಖಂಡಿತ ಡಿಸ್ಟರ್ಬ್ ಆಗ್ತಿದ್ದಾರೆ ಅಂತ ಕಾಣಿಸ್ತಿದೆ. ನಿಮ್ಮ ಜೀವನದಲ್ಲಿರೋ ಒಂದು ಶಾಂತಿ ಏನಿದೆ, ಸೆಲೆಬ್ರೇಷನ್ಸು, ಗ್ರೋತ್ ಆಗಿರ್ಬೋದು, ಇದೆಲ್ಲದನ್ನು ನೋಡಿ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮತ್ತು ಈ ಒಂದು ಗಾಡಿನ ಎನರ್ಜಿ ಏನು ಕಾಣಿಸ್ತಿದೆ, ನಿಮ್ಮ ಒಂದು ಲೈಫ್ನಲ್ಲಿ ಸೆಟ್ಲ್ ಆಗ್ತಿದ್ದೀರಾ ಅಥವಾ ಒಂದು ಒಳ್ಳೆ ಫೇಸ್ಗೆ ನೀವು ಎಂಟರ್ ಆಗ್ತಾ ಇದ್ದೀರಾ ಅನ್ನೋದು ಕಾಣಿಸ್ತಿದೆ. ನಿಮ್ಮ ಈ ಒಂದು ಹ್ಯಾಪಿನೆಸ್ನ ಬ್ರೇಕ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಕೆಲವೊಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮ ಮಧ್ಯೆ ಕ್ರಿಯೇಟ್ ಮಾಡ್ತಿದ್ದಾರೆ. ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಬೇರೊಂದು ವಿಷಯಗಳಲ್ಲಾಗಿರ್ಬೋದು, ಅವರು ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಎಸ್ಪೆಷಲಿ ಫ್ಯಾಮ್ಲಿ ಅಥವಾ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಈ ರೀತಿ ಅವರು ಒಂದು ಕೆಟ್ಟ ಅಭಿಪ್ರಾಯ ನಿಮ್ಮ ಬಗ್ಗೆ ಬರೋ ರೀತಿ ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ. ಆದರೆ ಇಲ್ಲೊಂದು ಸ್ಟ್ರಾಂಗ್ ಮೆಸೇಜ್ ಏನಂದರೆ, ನಿಮ್ಮ ಒಂದು ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾರು ಕೂಡ ಹೊರಗಡೆಯಿಂದ ಏನೇ ಟ್ರೈ ಮಾಡಿದ್ರೂ ಕೂಡ ನಿಮ್ಮ ಒಂದು ಸಂತೋಷನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶತ್ರು ಆ್ಯಕ್ಚುಲಿ ನಿಮ್ಮ ಲೈಫ್ ಥರ ಅವರು ಕೂಡ ಬದುಕಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಬದುಕೋದಕ್ಕಾಗದೇ ಇರೋದ್ರಿಂದ ಈ ರೀತಿ ಎಲ್ಲ ಒಂದು ಕೆಟ್ಟ ಅಭಿಪ್ರಾಯ ನಿಮ್ಮ ಬಗ್ಗೆ ಬರೋ ರೀತಿ ಪ್ರಯತ್ನ ಮಾಡ್ತಿದ್ದಾರೆ. ಆದಷ್ಟು ನಿಮ್ಮ ಶತ್ರುಗಳನ್ನು ನಿಮ್ಮ ಜೀವನದಿಂದ ದೂರ ಇಡಬೇಕು ಅನ್ನೋದಾದರೆ ಪರಿಹಾರಗಳು ಕ್ರಿಸ್ಟಲಲ್ಲಿ ನೀವು ತಗೋಬೋದಾಗಿರುತ್ತೆ. ಅದು ಕಾರ್ನೇಲಿಯನ್ ಅನ್ನೋ ಒಂದು ಕ್ರಿಸ್ಟಲ್ ಬರುತ್ತೆ. ಅದನ್ನು ಹಾಕ್ಕೊಳ್ಳೋದ್ರಿಂದ ಕಾನ್ಫಿಡೆನ್ಸ್ ಮತ್ತು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಗ್ರೀನ್ ಅವೆಂಚುರನ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಒಂದು ಲಕ್ ಏನಿದೆ ಅದು ಬರುತ್ತೆ. ಬ್ಲಾಕ್ ಟರ್ಮಲಿನ್ ಹಾಕ್ಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿಯಿಂದ ನಿಮಗೆ ಒಂದು ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ನಿಮ್ಮ ಸಂತೋಷನ ಅವರು ನೋಡಿ ಸಹಿಸ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಒಂದು ಬಿಗ್ಗೆಸ್ಟ್ ಟ್ರಿಗ್ಗರ್ ಅನುಭವಿಸ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಯೋಚನೆ ಮಾಡಲಿಕ್ಕೆ ಹೋಗಬೇಡಿ, ಎಲ್ಲದು ಸರಿ ಹೋಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲೂ. ಅದುವರೆಗೂ ಮಿಸ್ಟಿಕ್ ಎರರ್ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು.